ಹಾಸ್ಪಿಟ್ಲ್ ಒಳಗೆ ಕ್ಯಾಂಟೀನ್ ಇರೋದು ಒಂದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಪಾಪ ಒಬ್ಬೊಬ್ರಿಗೆ ಇದ್ದವ್ರಿಗೆ ಭಾಳ ಹೆಲ್ಪ್ಫುಲ್ ಆಗ್ತೈತೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಎಲ್ಲರೂ ಹೇಗೆಂದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲಲ್ಲಿ ನೋಡೋಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾವು ಇವತ್ತು ಬೆಳಗಾವಕ್ಕೆ ಬಂದಿದ್ದೀವಿ ರೀ. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಬೆಳಗಾವಕ್ಕಂತೂ ಬಂದು ಕೂಡಲೇ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ. ಮಳೆ ಅಂತೂ ಫುಲ್ ಜೋರು ಐತಿ. ಇವಾಗ ಫೈನಲಿ ಟ್ರೈನ್ಲಿ ನಾವು ಬೆಳಗಾವಕ್ಕೆ ಬಂದೀವಿ ರೀ. ಇಲ್ಲಿ ನೋಡ್ಬೋದು ನೀವು, ಫುಲ್ ಮಳೆ ಐತಿ. ಮಳೆ ಇರೋದ್ರಿಂದ ಆಟೋದವ್ರದ್ದಂತೂ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟೈತಿ. ಇವಾಗ ಆಟೋದವ್ರಂತೂ ಫುಲ್ ಡಬಲ್ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ. ಸ್ಟೇಷನ್ದಿಂದ ಎಲ್ಲಿ ಬೇಕಾದ ಹೋಗ್ರಿ ನೀವು, ಡಬಲ್ ಚಾರ್ಜ್ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಅವರು ಮಳೆ ಬರಾಕತ್ತೈತಿ ಅಂಥೇಳಿ ಹೇಳಕತ್ತಾರ. ನಾವು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇವಾಗ ಆಟೋ ತೊಗೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ದಾಗಿದ್ದೀವಿ ಇವಾಗ. ಯಾರಾದರೂ ಕೇಳಿ ಹಾಸ್ಪಿಟ್ಲ್ ಒಳಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕಂದ್ರೆ ಬಡವ್ರದು ಇರ್ತೀರಲ್ರಿ, ಅವ್ರಿಗಂತೂ ಫುಲ್ ಹೆಲ್ಪ್ಫುಲ್ ಐತೆ ನೋಡ್ರಿ ಕೇಳಿ ಹಾಸ್ಪಿಟ್ಲ. ನೀವು ಯಾವುದೇ ರೀತಿಯಿಂದ ಫುಲ್ ಬಡವರಾಗಿದ್ದರೆ ಎಲ್ಲ ರೀತಿಯಿಂದ ಟ್ರೀಟ್ಮೆಂಟನ್ನು ಫ್ರೀಯಾಗಿ ತೊಗೊಳ್ಬೋದು. BPL ಕಾರ್ಡ್ ಮತ್ತು ಯಶಸ್ವಿನಿ ಕಾರ್ಡ್ ಈ ರೀತಿ ಎಲ್ಲ ಇರ್ತಾವಲ್ರಿ, ಆ ಕಾರ್ಡಿಗೆಲ್ಲನೂ ಅವೈಲೇಬಲ್ ಐತಿ. ಸೊ ಎಲ್ಲ ರೀತಿ ಡಾಕ್ಟರ್ಸ್ಗಳು ಅಲ್ಲಿ ಅವೈಲೇಬಲ್ ಅದಾರ. ಹಾರ್ಟ್ ಸರ್ಜನ್, ಪೀಡಿಯಾಟ್ರಿಕ್ಸ್ ಮತ್ತು ನ್ಯೂರೋಲಾಜಿಸ್ಟ್ ಈ ರೀತಿ ಎಲ್ಲ ರೀತಿ ಡಾಕ್ಟರ್ಸ್ಗಳೆಲ್ಲ ಅವೈಲೇಬಲ್ ಅದಾರ. ಎಲ್ಲ ರೀತಿಯಿಂದ ಟ್ರೀಟ್ಮೆಂಟನ್ನು ನೀವು ತೊಗೊಳ್ಬೋದು. ಅದು ಬಡವರಿದ್ದವ್ರಿಗಂತೂ ಫುಲ್ ಹೆಲ್ಪ್ಫುಲ್ ಐತಿ. ಇಲ್ಲಿ ಎಷ್ಟು ಮಳೆ ಐತಿ ಅಂತ ಹೇಳಿ ಫೈನಲಿ ನಾವಂತೂ ಒಂದು ಆಟೋ ಬುಕ್ ಮಾಡಿ ಇವಾಗ ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಇಲ್ಲಿ OPD ಕಾರ್ಡ್ ಮಾಡಕತ್ತೀವಿ. ಇವಾಗ OPD ಕಾರ್ಡೆಲ್ಲ ಮಾಡಿಸ್ಕೊಂಡು ಇವಾಗ ಡಾಕ್ಟ್ರಿಗೆ ಮೀಟ್ ಆಗ್ಬೇಕ್ರಿ. ಸೊ ಡಾಕ್ಟ್ರಿಗೆಲ್ಲ ಮೀಟಾಗಿ OPD ಕಾರ್ಡೆಲ್ಲ ಮಾಡಿಸಿ ಡಾಕ್ಟ್ರ್ ಮೀಟಾಗಿ MRI ಸ್ಕ್ಯಾನ್ ಬರೆದು ಕೊಟ್ಟರು. ಸೊ ಹಾಗಾಗಿ MRI ಸ್ಕ್ಯಾನ್ ಮಾಡಿಸ್ಬೇಕಿತ್ತು. MRI ಸ್ಕ್ಯಾನ್ ಮಾಡಿಸ್ಕಿಂತ ಮುಂಚೆ ನಾವು ಬೇಗ ಬಂದಿದ್ವಿ. ಹಾಗಾಗಿ ಇಲ್ಲಿ ಕ್ಯಾಂಟೀನ್ಗೆ ಬಂದು ಇವಾಗ ನಾಷ್ಟ ಎಲ್ಲ ಮಾಡಿ ಸೊ OPD ಕಾರ್ಡೆಲ್ಲ ಮಾಡಿದ್ದೀವಿ ರೀ. ಹಾಸ್ಪಿಟ್ಲ್ ತೋರಿಸಿ ಇವಾಗ ಸ್ಕ್ಯಾನಿಂಗ್ ಬರೆದು ಕೊಟ್ಟರೆ ಔಟ್ಸೈಡ್. ಸೊ ಹಾಗಾಗಿ ಔಟ್ಸೈಡ್ ಸ್ಕ್ಯಾನಿಂಗ್ ಮಾಡ್ಸಕ್ಕಂಥೇಳಿ ಇಲ್ಲಿ ಸ್ಕ್ಯಾನ್ ಮಾಡ್ಸಕ್ಕೆ ಬಂದಿದ್ದೀವಿ. MRI ಇಲ್ಲಿ ಬ್ಲೈಂಡ್ ಸ್ಕೂಲ್ ಐತೆ ನೋಡ್ರಿ. ನಿಮ್ಮೂರಾಗ ಯಾವಾದ್ರೆ ಸಣ್ಣ ಬ್ಲೈಂಡ್ ಮಕ್ಕಳಿದ್ರೆ ಈ ಸ್ಕೂಲ್ ಒಳಗೆ ನೀವು ಸೇರಿಸ್ಬೋದು. ಅಂದ್ರೆ ಇವಾಗ ಹುಟ್ಟತನ ಬ್ಲೈಂಡ್ ಆಗಿರ್ತಾವಿಲ್ರಿ ಮಕ್ಕಳು, ಅಂಧ ಮಕ್ಕಳು ಇರ್ತಾವಲ್ರಿ, ಅವ್ರಿಗಿದು ಸ್ಕೂಲ್ ಅಂತೂ ಹೇಳಿ ಮಾಡಿಸಿ ಸ್ಕೂಲ್ ಐತ್ರಿ. ಭಾಳ ಚಲೋ ಸ್ಕೂಲ್ ಐತಿ. ನಿಮ್ಮ ಊರಾಗಾದರೂ ಎಲ್ಲಾದ್ರೆ ನಿಮ್ಮ ಮನ್ಯಾಗ ಊರಾಗ ನಿಮ್ಗೆ ಗೊತ್ತಿದ್ದವ್ರು ಯಾವಾರ ಬ್ಲೈಂಡ್ ಮಕ್ಕಳಿದ್ದು ಅಂದ್ರೆ ಈ ಸ್ಕೂಲಿಗೆ ಬಂದು ಸೇರಿಸ್ರಿ. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಮತ್ತು ಸಂಗೀತ ಅದು ಎಲ್ಲ ಕಲಿಸ್ಕೊಡ್ತಾರೆ ಇಲ್ಲಿ ಈ ಸ್ಕೂಲ್ ಒಳಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಐತೆ ಅಂತೇಳಿ ಸ್ಕೂಲ್. ಇದು ಫೈನಲಿ ಕೇಳಿದೆಲ್ಲ ಒಂದು ಲುಕ್ ನೋಡ್ರಿ. ಇದು ಕೇಳಿದೆ ಎಷ್ಟು ದೊಡ್ಡದೈತೆ ಅಂತ ಹೇಳಿ ಕೇಳಿ ನೋಡ್ಬೋದು ನೀವು. ಇದು ಸರೌಂಡಿಂಗ್ ಏರಿಯಾ ಮತ್ತು ಎಲ್ಲ ಅಂದರೆ ಫುಲ್ ಕೇಳಿದೆಲ್ಲ ಮ್ಯಾಪ್ ಐತ್ರಿ. ಇದು ನೋಡ್ಬೋದು ನೀವು ಯಾವ ರೀತಿ ಐತೆ ಅಂತ ಹೇಳಿ. ಎಷ್ಟು ದೊಡ್ಡದೈತಿ ಕೇಲಿ ಹಾಸ್ಪಿಟ್ಲ್ ಅಂದ್ರೆ. ಇವಾಗ ಬೆಂಗಳೂರೊಳಗೆ ಇರ್ತಕ್ಕಂಥ ಹಾಸ್ಪಿಟ್ಲ್ ಒಳಗೆ ಏನು ಫೆಸಿಲಿಟಿ ಐತಲ್ಲ ಅದೆಲ್ಲ ನಮ್ಮ ಬೆಳಗಾವಿ ಒಳಗೆ ಸಿಗ್ತೈತ್ರಿ. ಇವಾಗ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ರೀತಿ ಟ್ರೀಟ್ಮೆಂಟ್ ಈ KL ಹಾಸ್ಪಿಟ್ಲ್ ಒಳಗೆ ಸಿಗ್ತೈತ್ರಿ. ಮತ್ತು ಎಲ್ಲ ರೀತಿ ಡಾಕ್ಟ್ರುಗಳು ಇಲ್ಲಿ ಅವೈಲೇಬಲ್ ಇರ್ತಾರೆ. ಡೆಂಟಲ್, ಸ್ಕಿನ್ ಕೇರ್ ಮತ್ತು ಪೀಡಿಯಾಟ್ರಿಕ್, ಜನರಲ್ ಮೆಡಿಸಿನ್, ಡಯಾಬಿಟಿಕ್ಸ್ ಈ ರೀತಿ ಎಲ್ಲ ರೀತಿ ಡಾಕ್ಟರ್ಸ್ಗಳು ಇಲ್ಲಿ ಅವೈಲೇಬಲ್ ಅದಾರ. ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ರೀ. ಮತ್ತು ಇವಾಗ ಪೂರ್ತಿ ಬಡವರು ಇರ್ತಕ್ಕಂತೂ ಅವರಿಗಂತೂ ಇದು ಫುಲ್ ಬೆಸ್ಟ್ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ರೀ. ಗೌರ್ಮೆಂಟ್ದಿಂದ ಸ್ಕೀಮ್ ಮಾಡಿ ಅವರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ರೀ. ಮತ್ತು ಪೇಷಂಟ್ ಊಟನೂ ಫ್ರೀಯಾಗಿ ಕೊಡ್ತಾರೆ ನೋಡ್ರಿ ಇಲ್ಲಿ ಇರೋರಿಗೆ.
ಅಂದರೆ ಇವಾಗ ಯಾರಾದರೂ ಒಬ್ಬೊಬ್ಬರು ಪೇಷಂಟ್ ಇರ್ತಾರಲ್ರಿ, ಅವರಿಗೆ ಊಟನೂ 3 ಟೈಮ್ ಊಟ, 1 ಟೈಮ್ ನಾಷ್ಟ ಮತ್ತು 2 ಟೈಮ್ ಊಟನೂ ಫ್ರೀಯಾಗಿ ಕೊಡ್ತಾರೆ ರೀ. ಟ್ರೀಟ್ಮೆಂಟ್ ಜೊತೆಗೆ ಊಟ ಸುದ್ಕ ಫ್ರೀಯಾಗಿ ಕೊಡ್ತಾರೆ ರೀ. ಯಾರಾದರೂ ಬಡವ್ರು ಇದ್ರೆ ಈ ಹಾಸ್ಪಿಟಲ್ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಸಾರಿ ವಿಸಿಟ್ ಮಾಡಿರಿ. ಏನಾದರೂ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದ್ರೆ ಈ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿರಿ. ಬೆಸ್ಟ್ ಹಾಸ್ಪಿಟ್ಲ್ ಐತಿ. ನಾವಂತೂ ಫೈನಲಿ ತೋರಿಸ್ಕೊಂಡ ರಿಪೋರ್ಟೆಲ್ಲ ನಾರ್ಮಲ್ ಬಂದು, ಸೊ ಹಾಗಾಗಿ ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗಾಕತ್ತೇವೆ ನೋಡ್ರಿ. ಆದ್ರೂ ಮಳೆ ಇನ್ನೂ ಬಿಟ್ಟಿಲ್ಲ. ಈಗ ಫೈನಲಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.